ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಬನ್ಸೂರ್ ಅಲಿ ಅಂತ. ನಾನು ಮೆಡಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್. ನಮ್ಮ ಸ್ಪೆಷಾಲಿಟಿ ಕರಳು, ಲಿವರ್, ಪ್ಯಾಂಕ್ರಿಯಾಸ್ ಇದ್ರ ಬಗ್ಗೆ ಸೂಪರ್ ಸ್ಪೆಷಾಲಿಟಿ ಡೀಲ್ ಮಾಡುತ್ತೆ. ನಾವು ಇದ್ರ ಬಗ್ಗೆ ಸ್ಪೆಷಲೈಸೇಷನ್ ಮಾಡಿರ್ತೀವಿ. ಸೊ ಇವತ್ತು ನಾವು BP ನ್ಯೂಸ್ ಚಾನಲ್ದು ಹೆಲ್ತ್ ಟಾಕಲ್ಲಿ ಸ್ವಲ್ಪ ಹೆಪಟೈಟಿಸ್ ಬಿ ಬಗ್ಗೆ ತಿಳ್ಕೊಳ್ಳೋಣ. ಹೆಪಟೈಟಿಸ್ ಬಿ ಅಂದರೆ ಲಿವರ್ಗೆ ಸಂಬಂಧಪಟ್ಟಿದ್ದ ವೈರಸ್. ಸೊ ಈ ವೈರಸ್ ನಮ್ಮ ಇಂಡಿಯಾದಲ್ಲಿ ಥ್ರೂಔಟ್ ದ ಕಂಟ್ರಿ, ಆಲ್ ಓವರ್ ದ ಕಂಟ್ರಿ ಈಕ್ವಲ್ ಆಗಿ ಇದೆ. ಇನ್ಸಿಡೆನ್ಸ್ ಅಂದರೆ ಎಷ್ಟು ಜನರಿಗೆ ಆಗುತ್ತೆ, ಅದು ಹೆಂಗಾಗುತ್ತೆ, ಅದರಿಂದ ಸಿಂಪ್ಟಮ್ಸ್ ಏನು ಬರುತ್ತೆ, ನೀವು ಹೆಂಗೆ ತಿಳುವಳಿಕೆ ಅದ್ರ ಬಗ್ಗೆ ಇದು ಮಾಡ್ಕೋಬೋದು, ಅಂದರೆ ತಿಳ್ಕೊಬೋದು, ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಸೊ ಹೆಪಟೈಟಿಸ್ ಬಿ ಅನ್ನೋದು ಒಂದು ವೈರಸ್. ಅದಕ್ಕೆ ನಾವು ವೈರಸ್ ಅಂದರೆ ನಿಮಗೆ ಗೊತ್ತಿರ್ಬೋದು, ಹೆಂಗೆ ಕೋವಿಡ್ ವೈರಸ್ ಇತ್ತು, HIV ವೈರಸ್ ಇತ್ತು, ಆ ಥರನೇ ಇದು ಒಂದು ವೈರಸ್. ಬ್ಯಾಕ್ಟೀರಿಯಾ ಬೇರೆದಿರುತ್ತೆ, ವೈರಸ್ ಬೇರೆದಿರುತ್ತೆ. ಸೊ ಇದು ವೈರಸ್. ಸೊ ಇದು ಹೆಂಗೆ ಸ್ಪ್ರೆಡ್ ಆಗುತ್ತೆ ಅಂದರೆ ಬ್ಲಡ್ಡಲ್ಲಿ ಇಟ್ ಈಸ್ ಆಲ್ವೇಸ್ ಥ್ರೂ ಬ್ಲಡ್, ಅಂದರೆ ರಕ್ತ ಟಚ್ ಆದರೆ ಮಾತ್ರ ಬರುತ್ತೆ. ಇನ್ನೊಂದು ಸೆಕ್ಷುವಲ್ ಟ್ರಾನ್ಸ್ಮಿಷನ್ನಿಂದ ಬರ್ಬೋದು. ಸೊ ಇದು ಎರಡೇ ಮೋಸ್ಟ್ ಕಾಮನ್ ರೂಟ್ಸ್ ಆಫ್ ಟ್ರಾನ್ಸ್ಮಿಷನ್. ಅಂದರೆ ಸ್ಪ್ರೆಡ್ ಆಗೋದು. ಈ ವೈರಸ್ ಎಕ್ಸ್ಕ್ಲೂಸಿವ್ ಆಗಿ ಲಿವರ್ ಮೇಲೇ ಎಫೆಕ್ಟ್ ಮಾಡುತ್ತೆ. ರೇರ್ಲಿ ಭಾಳ ಕಡಿಮೆ ಸಾರಿ ಕಿಡ್ನಿ ಮೇಲೆ ಎಫೆಕ್ಟ್ ಮಾಡ್ಬೋದು. ಬಟ್ ಈ ವೈರಸ್ಸಿಂದ 90% ಆಫ್ ಟೈಮ್ಸ್ ಲಿವರ್ ಎಫೆಕ್ಟ್ ಆಗುತ್ತೆ. ಲಿವರ್ ಎಫೆಕ್ಟ್ ಆದಾಗ ಏನೇನಾಗ್ಬೋದು, ಒಂದು ಲಿವರ್ ಸ್ವೆಲ್ಲಿಂಗ್ ಆಗ್ಬೋದು, ಫ್ಯಾಟಿ ಲಿವರ್ ಆಗ್ಬೋದು, ಅದರಲ್ಲಿ ಸಿಂಪ್ಟಮ್ಸ್ ಬರಲ್ಲ. ನೆಕ್ಸ್ಟ್ ಜಾಂಡಿಸ್ ಬರ್ಬೋದು, ಡೀಪ್ ಜಾಂಡಿಸ್ ಬಂದಾಗ ಅದನ್ನು ಪೇಷಂಟ್ ಭಾಳ ವೀಕ್ನೆಸ್ ಆಗುತ್ತೆ, ಪೇಷಂಟ್ಗೆ ಜ್ವರ ಬರುತ್ತೆ, ಫೀವರ್ ಬರುತ್ತೆ, ವಾಂತಿ ಸೆನ್ಸೇಷನ್ ಆಗುತ್ತೆ. ಈ ಥರ ಸಿಂಪ್ಟಮ್ಸ್ ಬಂದಾಗೂ ಇಮಿಡಿಯೇಟ್ಲಿ ಈ ವೈರಸ್ ಟೆಸ್ಟ್ ಮಾಡಿಸ್ಬೇಕು. ಇನ್ನೊಂದು ಲಾಸ್ಟಿಗೆ ಎಲ್ಲರಿಗಿಂತ ಡೇಂಜರಸ್ ಅಂದರೆ ಲಿವರ್ ಫೇಲ್ಯೂರ್ ಆಗುತ್ತೆ, ಲಿವರ್ ಫೇಲ್ ಆಗಿಬಿಡುತ್ತೆ. ಇದನ್ನು ಕಂಪಲ್ಸರಿ ಎಮರ್ಜೆನ್ಸಿ ಥರ ಟ್ರೀಟ್ ಮಾಡಬೇಕು. ಇನ್ನೊಂದು, ಸೊ ಅದಕ್ಕೆ ಸಿಂಪ್ಟಮ್ಸ್ ಅನ್ನೋದು ಒಂದು 30% ಜನರಿಗೆ ಎಫೆಕ್ಟ್ ಆಗಿದ್ದವ್ರಿಗೆ ಸಿಂಪ್ಟಮ್ಸ್ ಬರ್ತವೆ. ಸಿಂಪ್ಟಮ್ಸ್ ಅಂದರೆ ಅದರ ಜಾಂಡಿಸ್ ಬರ್ಬೋದು, ಜ್ವರ ಬರ್ಬೋದು, ವೀಕ್ನೆಸ್ ಬರ್ಬೋದು, ಲಿವರ್ ಫೇಲ್ಯೂರ್ ಆಗ್ಬೋದು. ಈ ಥರ ಒಂದು 30% ಜನರಿಗೆ ಬರುತ್ತೆ. ಒಂದು 70% ಜನರಿಗೆ ಏನು ಸಿಂಪ್ಟಮ್ಸ್ ಬರಲ್ಲ. ಅದಕ್ಕೆ ಅವ್ರಿಗೆ ಗೊತ್ತಾಗಲ್ಲ, ಬ್ಲಡ್ಡಲ್ಲಿ ಇದ್ದರೂ ಗೊತ್ತಾಗಲ್ಲ. ಈಗ ನಾರ್ಮಲಾಗಿ ನಾವು ಬ್ಲಡ್ ಕೊಡೋಕ್ಕೆ ಹೋಗ್ತೀವಿ, ಬ್ಲಡ್ ಟ್ರಾನ್ಸ್ಫ್ಯೂಷನ್ ಟೈಮಲ್ಲಿ, ಆವಾಗ ಈ ಬ್ಲಡ್ ಟೆಸ್ಟ್ ಮಾಡ್ತಾರೆ. ಇದರಲ್ಲಿ ಕಂಪಲ್ಸರಿ ವೈರಸ್ ಟೆಸ್ಟ್ ಮಾಡ್ತಾರೆ. ಆವಾಗ ಹಲವಾರು ಜನರಿಗೆ ಆ ಟೈಮಲ್ಲಿ ಗೊತ್ತಾಗುತ್ತೆ. ಸೊ ಒಂದು ಸಲ ಗೊತ್ತಾದ ಮೇಲೆ ಅದನ್ನು ಕೆಲವು ಟೆಸ್ಟ್ಗಳಿದ್ದಾವೆ, ಅದನ್ನು ಮಾಡಿಸ್ಲೇಬೇಕು. ಅದು ಕಂಪಲ್ಸರಿ ಮಾಡಿಸಿ ಆ ಟೆಸ್ಟ್ಗಳಲ್ಲಿ ಜಾಸ್ತಿ DNA ವೈರಸ್ ಕ್ವಾಂಟಿಟಿ, ಅಂದರೆ ವೈರಲ್ ಲೋಡ್ ಜಾಸ್ತಿ ಇದ್ದವ್ರಿಗೆ ಮಾತ್ರ ಟ್ರೀಟ್ಮೆಂಟ್ ಕೊಡ್ತೀವಿ. ಇಲ್ಲಾಂದರೆ ವರ್ಷ ಸ್ಕ್ರೀನಿಂಗ್ ಥರ ಬ್ಲಡ್ ಟೆಸ್ಟ್ ಮಾಡ್ಕೊತ ಇರಬೇಕು. ಹೆಪಟೈಟಿಸ್ ಬಿ DNA ವೈರಸ್ ಟೆಸ್ಟ್ ಅಂತಾರೆ ಅದಕ್ಕೆ. ಅದನ್ನು ಮಾಡಿ ಹೆಪಟಾಲಜಿಸ್ಟ್, ನಮ್ಮ ಥರ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ಗೆ ತೋರಿಸಿದರೆ ನಾವು ಅದನ್ನು ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಡ್ತೀವಿ. ಇದಕ್ಕೆ ಟ್ರೀಟ್ಮೆಂಟ್ ನಾನು ಹೇಳಿದ ಥರ ಹೆಪಟೈಟಿಸ್ ಬಿ ವೈರಸ್ DNA ವೈರಲ್ ಲೋಡ್ ಮಾಡಿಸ್ಬೇಕು. ಮಾಡಿಸಿ 20,000ಕ್ಕಿಂತ ಜಾಸ್ತಿ ಇದ್ದರೆ ನಾವು ಅದನ್ನು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ಈಗ ಹೆಪಟೈಟಿಸ್ ಬಿ ವೈರಸ್ ಎರಾಡಿಕೇಷನ್ ಪ್ರೋಗ್ರಾಮ್ ಅಂತ ಗೌರ್ಮೆಂಟ್ದೇ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ. ಸೊ ಅದರಲ್ಲಿ ನಿಮಗೆ ಹೆಪಟೈಟಿಸ್ ಬಿಗೆ ಸಂಬಂಧಪಟ್ಟಿದ್ದ ಟ್ರೀಟ್ಮೆಂಟ್ ಟ್ಯಾಬ್ಲೆಟ್ಸ್ ಗೌರ್ಮೆಂಟ್ ಸಪ್ಲೈನೂ ಇದೆ. ಸೊ ಅದನ್ನು ನೀವು ಗೌರ್ಮೆಂಟಿಂದ ಯೂಟಿಲೈಸ್ ಮಾಡ್ಕೋಬೋದು. ಸೊ ಇದು ಭಾಳ ಇಂಪಾರ್ಟೆಂಟ್. ಒಂದು ಸಲ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ ಮೇಲೆ ಅದನ್ನು ನಾವು ಕಂಟ್ರೋಲ್ ಮಾಡಬಹುದು. ಲಿವರ್ ಫೇಲ್ ಆಗೋ ಮುಂಚೆ ಸ್ಟಾರ್ಟ್ ಮಾಡಬೇಕು. ಸೊ ಅದನ್ನು ನೀವು ಎಷ್ಟು ಜಲ್ದಿ ತಿಳ್ಕೊತೀರಾ ಅಷ್ಟು ಒಳ್ಳೆಯದು. ಈಗ ಇದು ಹೆಪಟೈಟಿಸ್ ಬಿ ವೈರಸ್ ಒಂದು ಸಲ ಮನೆಗೆ ಒಬ್ರಿಗೆ ಬಂದರೆ ಮನೆಯಲ್ಲಿ ಅವ್ರ ರಕ್ತ ಸಂಬಂಧಿಕರು ಇದ್ದರು ಎಲ್ಲರೂ ಮಾಡಿಸ್ಕೋಬೇಕು. ಬ್ಲಡ್ ಟೆಸ್ಟ್ ಮಾಡಿಸಿ ಯಾರ್ಯಾರಿಗೆ ಪಾಸಿಟಿವ್ ಇದೆ ಅವ್ರಿಗೆ ಸೇಮ್ ನಾನು ಹೇಳಿದ ಥರ ಟ್ರೀಟ್ಮೆಂಟ್ ಮಾಡಬೇಕು. ನೆಗೆಟಿವ್ ಇದ್ದವ್ರಿಗೆ, ಅಂದರೆ ವೈರಸ್ ನೆಗೆಟಿವ್ ಇರಬೇಕು, ಟೆಸ್ಟ್ ನೆಗೆಟಿವ್ ಬರಬೇಕು, ಅವ್ರಿಗೆ ವ್ಯಾಕ್ಸಿನೇಷನ್ ಅಂತ ಮಾಡಿಸ್ಕೋಬೇಕು. 3 ಡೋಸಸ್ ಹಾಕ್ಸ್ಕೋಬೇಕು. ಈಗ 1 ತಿಂಗಳು ಬಿಟ್ಟು, ಆಮೇಲೆ 6 ತಿಂಗಳು ಬಿಟ್ಟು 3 ಡೋಸಸ್ ಹಾಕ್ಸ್ಕೋಬೇಕು. ಹಾಕ್ಸ್ಕೊಂಡ್ರೆ ನೀವು ಸೇಫ್ ಆಗಿಬಿಡ್ತೀರ. ಅದಕ್ಕೆ ನಿಮಗೆ ವೈರಸ್ ಯಾವ ರೂಟಂದು ಬರಲ್ಲ ನಿಮಗೆ. ಈಗ ಗೌರ್ಮೆಂಟ್ ಈ ವೈರಸ್ ಪ್ರಿವೆನ್ಷನ್ಗೆ ಚಿಕ್ಕ ಮಕ್ಕಳಿಗೆ ಹುಟ್ಟಿದಾಗಿಂದನೇ ವ್ಯಾಕ್ಸಿನೇಷನ್ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅದು ಪೋಲಿಯೋ ಥರ, ಹೆಂಗೆ ಪೋಲಿಯೋ ಎರಾಡಿಕೇಷನ್ ಪ್ರೋಗ್ರಾಮ್ ಇದೆ, ಹೆಪಟೈಟಿಸ್ ಬಿ ಎರಾಡಿಕೇಷನ್ ಪ್ರೋಗ್ರಾಮು ಆ ಥರನೇ ಗೌರ್ಮೆಂಟ್ ಸ್ಟಾರ್ಟ್ ಮಾಡಿದೆ. ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಇದು. ಇದರಿಂದ ಎಲ್ಲ ಮಕ್ಕಳಿಗೆ ವ್ಯಾಕ್ಸಿನೇಷನ್ ಹಾಕ್ತಾಯಿದ್ದಾರೆ. ಬಟ್ ಇದು 13 ವರ್ಷದಿಂದನೇ ಆಗ್ತಾಯಿದೆ. ಅದ್ರ ಮುಂಚೆ ಯೂನಿವರ್ಸಲ್ ವ್ಯಾಕ್ಸಿನೇಷನಲ್ಲಿ ಅದನ್ನು ಇನ್ಕ್ಲೂಡ್ ಮಾಡಿದ್ದಿಲ್ಲ. ಈಗ 13 ವರ್ಷಕ್ಕಿಂತ ಮುಂಚೆ ಯಾರ್ಯಾರು ಹೆಪಟೈಟಿಸ್ ಬಿಯಿಂದ ಎಫೆಕ್ಟ್ ಆಗಿದ್ದಾರೆ ಮನೆಯಲ್ಲಿ, ಅವರೆಲ್ಲ ವ್ಯಾಕ್ಸಿನೇಷನ್, ಮನೆಗೆ ಸಂಬಂಧಪಟ್ಟವರೆಲ್ಲರೂ ವ್ಯಾಕ್ಸಿನೇಷನ್ ಹಾಕ್ಸ್ಕೋಬೇಕು. ಫಸ್ಟ್ ಟೆಸ್ಟ್ ಮಾಡಿಸ್ಕೋಬೇಕು. ನೆಗೆಟಿವ್ ಇದ್ದವರು ವ್ಯಾಕ್ಸಿನೇಷನ್ ಹಾಕ್ಸ್ಕೋಬೇಕು. ಹೆಪಟೈಟಿಸ್ ಬಿ ಸ್ಪ್ರೆಡ್ ಆಗೋದು ಮೋಸ್ಟ್ ಕಾಮನ್ ರೂಟ್ಸ್ ಹೇಳ್ತೇನೆ ನಿಮಗೆ. ತಾಯಿಯಿಂದ ಮಕ್ಕಳಿಗೆ ಹೆರಿಗೆ ಟೈಮಲ್ಲಿ ನಮ್ಮ ಇಂಡಿಯಾದಲ್ಲಿ
ಎಲ್ಲ ತಾಯಿ ಈಗ ನೌಡೇಸ್ ಪ್ರೆಗ್ನೆನ್ಸಿಯಲ್ಲಿ ಎಲ್ಲರಿಗೂ ಟೆಸ್ಟ್ ಮಾಡಿಸ್ತಾರೆ. ಪಾಸಿಟಿವ್ ಇದ್ದವ್ರಿಗೆ ಹೆರಿಗೆ ಟೈಮಲ್ಲಿ ಒಂದು ಇಮ್ಯುನೋಗ್ಲೋಬುಲಿನ್ ಅಂತ ಕೊಡ್ತಾರೆ ಮಕ್ಕಳಿಗೆ. ಸೊ ಅದರಿಂದ ಪ್ರಿವೆಂಟ್ ಆಗುತ್ತೆ ಅದು ಟ್ರಾನ್ಸ್ಮಿಷನ್. ಸೊ ನೆಕ್ಸ್ಟ್ ಏನಂದರೆ ಸೆಕ್ಷುವಲ್ ಟ್ರಾನ್ಸ್ಮಿಷನ್. ಸೊ ಇದರಿಂದನೂ ಸ್ಪ್ರೆಡ್ ಆಗುತ್ತೆ. ಸೊ ಇದನ್ನು ನೀವು ಪ್ರಿಕಾಷನ್ಸ್ ತೊಗೋಬೇಕು. ಪಾಸಿಟಿವ್ ಇದ್ದವರು. ನೆಗೆಟಿವ್ ಇದ್ದವ್ರಿಗೆ ವ್ಯಾಕ್ಸಿನೇಷನ್ ಹಾಕಿ ನೀವು ಮದುವೆನೂ ಮಾಡ್ಕೋಬೋದು, ಅದನ್ನು ಸೆಕ್ಷುವಲಿ ಕಾಂಟ್ಯಾಕ್ಟು ಇಟ್ಕೋಬೋದು, ಏನಾಗಲ್ಲ. ಸೊ ವ್ಯಾಕ್ಸಿನೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಬಳ್ಳಾರಿ ಜನತೆಗೆ ಹೇಳೋದು ಭಾಳ ಇಂಪಾರ್ಟೆಂಟ್ ಮೆಸೇಜ್ ಏನಂದರೆ, ಇದನ್ನು ನೀವು ಭಾಳ ಇಂಪಾರ್ಟೆಂಟ್ ವೈರಸ್ ಅಂತಲೇ ತಿಳ್ಕೊಬೇಕು. ಬಿಕಾಸ್ ಇದರಿಂದ ಕಾಂಪ್ಲಿಕೇಶನ್ ಆದರೆ ಲೈಫ್ಗೆ ಭಾಳ ತೊಂದರೆ ಆಗುತ್ತೆ. ಇಟ್ಸ್ ಲೈಫ್ ಥ್ರೆಟ್ನಿಂಗ್ ವೈರಸ್. ಸೊ ಇದನ್ನು ಎಲ್ಲರೂ ಹೆಪಟೈಟಿಸ್ ಬಿ HBsAg ಅಂತ ಒಂದು ಟೆಸ್ಟ್ ಇರುತ್ತೆ. ಎಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲಿ ಎಲ್ಲ ಕಡೆ, ಈವನ್ ಪ್ರೈಮರಿ ಹೆಲ್ತ್ ಸೆಂಟರ್ಸಲ್ಲೇ ಅವೈಲೇಬಲ್ ಇದೆ. ನೀವೆಲ್ಲ ಇದನ್ನು ಉಪಯೋಗಿಸ್ಕೊಳಿ ಪ್ಲೀಸ್. ಎಲ್ಲರೂ ಹೆಪಟೈಟಿಸ್ ಬಿ ವೈರಸ್ ಟೆಸ್ಟ್ ಮಾಡಿಸ್ಕೊಂಡು ಇದನ್ನು ಎರಾಡಿಕೇಟ್ ಮಾಡೋಕ್ಕೆ ಗೌರ್ಮೆಂಟ್ಗೆ ಹೆಲ್ಪ್ ಮಾಡಿ.